ಕರ್ನಾಟಕದ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಜಿ ಅವರು ತುಂಬ ವೈಯಕ್ತಿಕವಾಗಿ ತುಂಬ ಒಳ್ಳೆಯವರು, ಸಜ್ಜನರು ಅನ್ನುವಂಥ ಮಾತನ್ನು ಕೇಳಿದ್ದೀನಿ. ನಾವು ಅವ್ರನ್ನ ನೋಡಿದ್ದೀವಿ, ಭಾಳ ಒಳ್ಳೆಯ ಜನ. ಆದರೆ ಮೊನ್ನೆ ಅವರು ಒಂದು ಮಾತಾಡಿದ್ರು, ಅದು ಭಾಳ ನನಗೆ ಭಾಳ ಹರ್ಟ್ ಆಯಿತು. ಏನಂತ ಹೇಳಿದ್ರೆ, ನೀವು ಯಾಕೆ ಸುಹಾಸ್ ಶೆಟ್ಟಿ ಮನೆಗೆ ಭೇಟಿ ಕೊಟ್ಟಿದ್ದೀರಾ, ಅವನು ರೌಡಿ ಶೀಟರು, ಅವನ ಮನೆಗೆ ಯಾಕೆ ಹೋಗ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದೀರಿ. ಗೃಹ ಮಂತ್ರಿಗಳೇ, ಅವನು ರೌಡಿ ಶೀಟರ್ ಅಂತ ಹೇಳ್ತೀರಲ್ಲ ಸತ್ತವನ ಮೇಲೆ, ಆಯಿತು ರೌಡಿ ಶೀಟರೇ ಆಗಿದ್ರೆ ಅವನ ತಂದೆ ತಾಯಿಗಳ ಬಗ್ಗೆ ದುಃಖ ಆಗೋದಿಲ್ವಾ? ಅವರು ಮಗನನ್ನು ಕಳ್ಕೊಂಡು ಜೀವ ಅಲ್ವಾ? ಮಗ ಏನಾದರೂ ಒಂದು ಚಟುವಟಿಕೆಯಲ್ಲಿದ್ದರೆ ಅದಕ್ಕೆ ತಂದೆ ತಾಯಿಯನ್ನು ಬಾಧ್ಯಸ್ಥರಾಗಿಸ್ತೀರಾ? ಆಯಿತು, ನೀವು ಅದೇ ಒಂದು ಮಾನದಂಡವನ್ನು ಬಳಸ್ತೀರಿ ಅಂತ ಹೇಳಿದ್ರೆ, ಸದ್ಯ ಅಂಕೋಲಾಕ್ಕೆ ಬಂದಿದ್ದೀರಿ. ಅಂಕೋಲಾಕ್ಕೆ ಬಂದಾಗ ಒಬ್ಬರ ಮನೆಯಲ್ಲಿ ಕೋಳಿ ಕಜ್ಜಾಯ ತಿನ್ನಿದಿರಿ. ನೀವು ಅವ್ರೇನು ಸ್ವಾತಂತ್ರ್ಯ ಹೋರಾಟದವರಾಗಿದ್ರು ಅಂತ ತಿಳ್ಕೊಂಡಿದ್ರೇನು? ಬಡ ಹಾಲಕ್ಕಿಗಳ ಮೇಲೆ ಗುಂಡಿನ ಮೊರತ ಮಾಡಿ ಸೆಷನ್ಸ್ ಕೋರ್ಟ್ನಲ್ಲಿ ಪ್ರಕರಣ ಎದುರಿಸ್ತಾ ಇರುವಂಥ ಆರೋಪಿ ಮನೆಗೆ ಹೋಗ್ಲಿಕ್ಕಾಗ್ತದೆ, ಸುಹಾಸ್ ಶೆಟ್ಟಿ ಮನೆಗೆ ಹೋಗ್ಲಿಕ್ಕಾಗೋದಿಲ್ವಾ? ನಾವು ಮೊನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಸುಹಾಸ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿರುವಂಥ ದಿನಗಳಲ್ಲಿ ನಮ್ಮದು ಪತ್ರಿಕೆಯಲ್ಲಿ ಬರಲೇ ಇಲ್ಲ. ಅವರೇ ಪ್ರತಿಕ್ರಿಯೆ ಕೊಟ್ಟಿದ್ರು. ಏನು ಪ್ರತಿಕ್ರಿಯೆ ಕೊಟ್ಟಿದ್ರು ಅಂದರೆ, ಸುಹಾಸ್ ಶೆಟ್ಟಿ ಒಂದನೇ ಆರೋಪಿಯಾಗಿದ್ದ ಯಾವುದೋ ಪ್ರಕರಣದಲ್ಲಿ, ಇವರು ಕಾನೂನು ಪಂಡಿತರು. ಹೌದಪ್ಪ, ನೀನು ಭಾಳ ದೊಡ್ಡ ಪಂಡಿತ. ನೀನು ಸುಹಾಸ್ ಶೆಟ್ಟಿ ಕೊಲೆಯನ್ನು ವಿರೋಧಿಸೋದಾಗಿದ್ರೆ, ಅದರ ಬಗ್ಗೆ ಮಾತನಾಡೋದಾಗಿದ್ರೆ, ನಿಮ್ಮ ಪಕ್ಷದಲ್ಲೇ ಸಜ್ಜನರಿದ್ರು, ಅವ್ರ ಹತ್ರ ಮಾತಾಡಿಸ್ಬೇಕಾಗಿತ್ತು. ನಿಮ್ಮ ಪಕ್ಕದಲ್ಲಿ ಇದ್ದವರು ಏನೇನು ಹೇಳಿಕೆ ಕೊಡ್ತಾ ಇದ್ದಾರೆ, ಗೃಹ ಮಂತ್ರಿಗಳ ಅಕ್ಕಪಕ್ಕದಲ್ಲಿ ಇದ್ದವರು ಯಾರು ಅಂದ್ಕೊಂಡು ಇನ್ನೊಮ್ಮೆ ಒಂದು ಲಿಟ್ಮಸ್ ಟೆಸ್ಟ್ ಮಾಡಿಕೊಳ್ಳುವುದು ಒಳ್ಳೆಯದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ಕಾರವಾರದ ಸೆಷನ್ಸ್ ಕೋರ್ಟ್ನಲ್ಲಿ ಬಂದೂಕನ್ನು ಗುಂಡಾರಿಸಿರುವಂಥ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ. ಅವ್ರ ಮನೆಗೆ ಹೋಗಿ ಕೋಳಿ ಕಜ್ಜಾಯ ತಿಂತೀರಿ ನೀವು. ಸತ್ತು ಹೋದಂಥ ಸುಹಾಸ್ ಶೆಟ್ಟಿ ಮನೆಗೆ ಹೋಗುವುದಿಲ್ಲ ಅಂತೀರಲ್ರಿ ಗೃಹ ಮಂತ್ರಿಗಳೇ. ಸುತ್ತಮುತ್ತಲಲ್ಲಿ ಇರುವವರು ಯಾರು ಇರಬೇಕು, ಏನಿರಬೇಕು ಅಂತ ನೋಡ್ಕೊಳ್ಳಿ. ಹಿಟ್ಟು ಯಾವುದು ಬೂದಿ ಯಾವುದು ಗೊತ್ತಾಗೋದಿಲ್ವ ನಿಮಗೆ? ಹಾಗಾಗಿ ನಾವೇನು ಹೇಳ್ತೀವಿ, ಈ ರೀತಿಯ ಒಂದು ವರ್ತನೆ ತಮ್ಮದಾಗಿದ್ದರೆ ನಿಮಗೆ ಕ್ರಿಮಿನಲ್ಗಳು ಯಾರು, ಸಹಜ ಇದ್ದವ್ರು ಯಾರು, ಒಳ್ಳೆಯವರು ಯಾರು, ನಾಗರಿಕರು ಯಾರು ಅಂತ ಗೊತ್ತಾಗುವುದಿಲ್ಲ. ಸುಹಾಸ್ ಶೆಟ್ಟಿ ಹತ್ಯೆಯಿಂದ ಇಡೀ ರಾಜ್ಯ ನಲುಗೋಗಿದೆ. ಓಪನ್ ಮಾರ್ಕೆಟ್ನಲ್ಲಿ ತಲವಾರು ಜಳಪಿಸಿ ಕೊಚ್ಚಿ ಕೊಲೆಗೊಯ್ದು ಆಮೇಲೆ ಬಹಳ ವಿಶ್ರಾಂತಿ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಅವರು, ಇದೇನು ಕಾನೂನು ಇದೆಯಾ? ವೇರ್ ದ ಲಾ ಎಂಡ್ಸ್ ದೇರ್ ದ ಟೈರನಿ ಬಿಗಿನ್ಸ್ ಅಂತ ಹೇಳ್ತಾರೆ. ಎಲ್ಲಿ ಕಾನೂನು ಮುಗೀತದೆಯೋ ಅಲ್ಲಿ ಸರ್ವಾಧಿಕಾರ ಮುಗಿಲೇಳ್ತದೆ ಅಂತೆ. ಏನು ಕಾನೂನು ನಡೀತಾ ಇದೆ ಇಲ್ಲಿ? ನಾಳೆ ಮಂಗಳೂರಿನಲ್ಲಿ ಆಗಿರುವಂಥದ್ದು ಇಲ್ಲಿಗೂ ಬರಬಾರದು. ಈ ನಮ್ಮ ಕ್ಷೇತ್ರ ಸುರಕ್ಷಿತವಾಗಿರಬೇಕು ಅಂತ ಹೇಳಿ ಹಿಂದೂ ಸಂಘಟನೆಗಳಲ್ಲಿ ಇವತ್ತು ಒಕ್ಕಟ್ಟಾಗಿ ಈ ರೀತಿಯ ಪ್ರತಿಭಟನೆಯನ್ನು ತೋರಿಸಿದ್ದಾರೆ. ಮುಂದೆ ಇದೇ ರೀತಿ ವರ್ತನೆ ಈ ರಾಜ್ಯದಲ್ಲಿ ನಡೀತಾ ಇದ್ರೆ ಇನ್ನೂ ದೊಡ್ಡ ಮಟ್ಟದಂಥ ಪ್ರತಿಭಟನೆ